ಇವತ್ತು ಕೋಸ್ಟಲ್ ಫ್ರೆಂಡ್ಸ್ ಅವರು ಕರೆದ ಈ ಒಂದು ಪತ್ರಿಕಾಗೋಷ್ಠಿ, ನಾನು ಅದರ ಅಧ್ಯಕ್ಷ ಶರೀಫ್ ಅಬ್ಬಾಸ್ ವಲಾರ್, ಹಾಗೆಯೇ ನಮ್ಮ ಜನರಲ್ ಸೆಕ್ರೆಟರಿ ಶೌಕತ್ ಅಲಿ ಅವರಿದ್ದಾರೆ. ಇದರ ಈ ಒಂದು ಕಾರ್ಯಕ್ರಮ 7 ತಾರೀಕಿಗೆ ನಡೆಯುವಂಥ ಸಾಂತ್ವನ ಸಂಚಾರ ಈ ಕಾರ್ಯಕ್ರಮದ ಕನ್ವೀನರ್ ಆಗಿ ಅರ್ಥಾಗಿದ್ದಾರೆ. ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸೆಕ್ರೆಟರಿ ಜುನೇದ್ ಅವರು ಬಂಟ್ವಾಳರವರು ಉಪಸ್ಥಿತರಿದ್ದಾರೆ. ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು 2018ರಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಟ್ಟ ನಾವು ಕೇವಲ 80 ಜನ ಸದಸ್ಯರನ್ನು ಸೇರಿಸಿಕೊಂಡು ಆಯಾ ರಂಗಗಳಲ್ಲಿ ಎಲ್ಲ ರಂಗಗಳಲ್ಲಿಯೂ ಪರಿಪೂರ್ಣತೆ ಇರುವಂತಹ 80 ಜನರ ಸಂಘವನ್ನು ಕಟ್ಟಿಕೊಂಡು ಕಳೆದ 6-7 ವರ್ಷಗಳಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಅದು ಸಾಮಾಜಿಕವಾಗಿರಲಿ ಬೇರೆ ಯಾವುದೇ ಆಗಿರಲಿ ಆಯೋಜನೆ ಮಾಡುತ್ತಾ ಬಂದ ನಾವು 2023ರಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಹೊಸ ಪರಿಕಲ್ಪನೆಯೊಂದಿಗೆ ವಿಭಿನ್ನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು, ಅದಕ್ಕೆ ಸಾಂತ್ವನ ಸಂಚಾರದ ಹೆಸರಿಟ್ಟಿದ್ದು. ಆ ವರ್ಷ ನಾವು ಬ್ಯಾಟ್ರಿ ಗನ್, ಅದಕ್ಕೆ ಟೈಟಲ್ ಬ್ಯಾಟ್ರಿ ಗನ್ ಅಂತ ಕೊಟ್ಟು ಅಶಕ್ತ ರೋಗಿಗಳನ್ನು ಒಂದು ದಿನ ವಿಶೇಷವಾಗಿ ನಾವು ನಮ್ಮ ರಜಾ ದಿನಗಳಲ್ಲಿ ನಾವು ಹೇಗೆ ರೀತಿ ನಾವು ಒಂದು ದಿನ ಸಂಚಾರ ಮಾಡುತ್ತೇವೆ, ಆ ಎಲ್ಲ ಫೆಸಿಲಿಟಿಗಳನ್ನು ಅವರಿಗೆ ಕೊಟ್ಟು ಒಂದು ದಿನ ಸುತ್ತಾಡ ಮಾಡಿರುವುದನ್ನು ನೀವು ಪ್ರಚಾರ ಮಾಡಿದ್ದೀರಿ, ಅದರ ನಂತರ ಪ್ರಸಾರ ಮಾಡಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದರ ನಂತರ ಕಳೆದ ವರ್ಷ ನಾವು ವಿವಿಧ ಜಿಲ್ಲೆಗಳಿಂದ ಆಯ್ದ 86 ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅದೇ ತರಹದ ಒಂದು ಸಂಚಾರವನ್ನು ನಾವು ಮಾಡಿಕೊಂಡಿರುತ್ತೇವೆ. ಈ ವರ್ಷ ನಾವು ಸಾಂತ್ವನ ಸಂಚಾರ 3.0 ಅಂತ ನಾಳಿದ್ದು ಆದಿತ್ಯವಾರ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಈ ವರ್ಷ ನಾವು ಆಯ್ಕೆ ಮಾಡಿದ್ದು ವಿಶೇಷ ಮಕ್ಕಳನ್ನು, ಅಂದರೆ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರೆ, ವಿಕಲಚೇತನ ವಿಶೇಷ ಚೇತನ ಅಂತ ಹೇಳ್ತೇವೆ. 95 ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ. ಆದರೆ ಕಳೆದ ಬಾರಿಯಂತೆ ಈ ವರ್ಷ ಸ್ವಲ್ಪ ನಮಗೆ ಇದನ್ನು ಟಫ್ ಟಾಸ್ಕ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದರಲ್ಲೂ ಅವರು ತಿನ್ನುವ ಆಹಾರದಲ್ಲೂ ಕೂಡ ಆಗಿರಲಿ, ಅವರ ಅಭಿರುಚಿ, ಅವರ ಹವ್ಯಾಸ ಅದೆಲ್ಲವನ್ನು ನಾವು ವಿಭಿನ್ನವಾಗಿ ಮಾಡಬೇಕಾಯಿತು. ಯಾಕೆಂದರೆ ವಿಕಲಚೇತನ ವಿಶೇಷ ಚೇತನ ಮಕ್ಕಳು ಎಲ್ಲವನ್ನು ಅರಗಿಸಿಕೊಳ್ಳುವುದಿಲ್ಲ, ಎಲ್ಲವನ್ನು ಜೀರ್ಣ ಮಾಡಿಕೊಳ್ಳುವುದಿಲ್ಲ. ಕಳೆದ ವರ್ಷದ ಹಾಗೆ ಅವರನ್ನು 4 ಬಸ್ಸುಗಳಲ್ಲಿ ನಾವು ಬೆಳಿಗ್ಗೆ 8-8:30 ಗಂಟೆಗೆ BMS ಅಲ್ಲಿ ನಾವು ಸೇರಿಸಲಿದ್ದೇವೆ. ಅಲ್ಲಿ ಅವರಿಗೆ ಬುಫೆಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೇವೆ. 2 ಸೆಂಟರಿಂದ ನಾವು ಈ ಬಾರಿ ನಾವು 2 ಸೆಂಟರಿಂದ 45+45 ಮಕ್ಕಳನ್ನು ಆಯ್ದುಕೊಂಡಿದ್ದೇವೆ. ಒಂದು ಹಿದಾಯ ನಮ್ಮ ಬಂಟ್ವಾಳ ಸಮೀಪ ಇದೆ, ಮತ್ತೊಂದು ಸಾನ್ನಿಧ್ಯ ಮಂಗಳೂರಿನಲ್ಲಿರುವ ಸಾನ್ನಿಧ್ಯ. ಇದರ ಜೊತೆಗೆ ನಾವು ಜೀವನ ಪೂರ್ತಿ ಅವರಿಗಾಗಿ ಮೀಸಲಿಟ್ಟಂಥ ಅವರ ಕೇರ್ ಟೇಕರ್ ಆಗಿರಲಿ, ಅವರ ಟೀಚರ್ಸ್ ಆಗಿರಲಿ, ಅವರನ್ನು ಕೂಡ ನಾವು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ತಂಡದ 50ರಿಂದ 60 ಜನ ವಾಲಂಟಿಯರ್ಸ್ ಆಗಿ ಅವರನ್ನು ಅತಿಥಿಗಳನ್ನಾಗಿ ಮಾಡಿಕೊಂಡು ನಾವು ಬೆಳಿಗ್ಗೆ BMSನಿಂದ ಪ್ರಾರಂಭ ಮಾಡಿ ಅದರ ನಂತರ ನಾವು ಪಿಲಿಕುಲಕ್ಕೆ ಅವರನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಅಲ್ಲಿಂದ ವಿಜ್ಞಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಮಧ್ಯಾಹ್ನದ ಲಂಚ್ ನಾವಿಲ್ಲಿ ನಮ್ಮ ಜಪ್ಪು ಸಮೀಪ ಇರುವ ಪಾಲೆಮಾರ್ ಗಾರ್ಡನ್ನಲ್ಲಿ ಅವರಿಗಾಗಿ ವಿಶೇಷವಾದ ಒಂದು ವೇದಿಕೆ ಮತ್ತು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರ್ತೇವೆ. ಅವರಿಗೆ ಬೇಕಾದ ಅಮ್ಯೂಸ್ಮೆಂಟ್ ಇರಲಿ, ಮ್ಯಾಜಿಕ್ ಶೋ ಇರಲಿ, ತಿಲಿನಲಿಕೆ ಇರಲಿ, ಕ್ರ್ಯಾಕರ್ ಶೋ, ವಿವಿಧ ಆಟಗಳನ್ನು ಮತ್ತು ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಮತ್ತು ಅವರಿಗೆ ಹೆಚ್ಚು ಸಂತೋಷ ನೀಡುವಂಥ ಕೆಲವೊಂದು ಸೆಟಪ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಡ್ಯಾನ್ಸ್, ರೈನ್ ಡ್ಯಾನ್ಸ್, ಅವರ ಅಭಿರುಚಿಗಳನ್ನು ನಾವು ಕೇಳಿ ಪಡೆದುಕೊಂಡಿದ್ದೇವೆ. ಹಾಗೆ ನಾವು ಸಾಯಂಕಾಲ 6-6:30ವರೆಗೆ ನಾವು ಅಲ್ಲಿ ಅವರಿಗೆ ವಿವಿಧ ಮನೋರಂಜನೆಯನ್ನು ನಾವು ಮಾಡಿರ್ತೇವೆ. ಅದರ ನಂತರ ನಾವು ಸಭಾ ಕಾರ್ಯಕ್ರಮ ಇದೆ, ಅಲ್ಲಿಂದ ಅವರಿಗೆ ನಾವು ಏನೆಲ್ಲ ಉಡುಗೊರೆಯನ್ನು ಕೊಡಬೇಕಾಗುತ್ತೆ, ಏನೆಲ್ಲ ಮೊಮೆಂಟ್ಗಳನ್ನು ಕೊಡುತ್ತೆ. ಅದರ ನಂತರ ನಾವು ಡಿನ್ನರ್ ಮಾಡಿಸಿ ಎಲ್ಲಿಂದ ಕರೆತಂದಿದ್ದೇವೆ ಅಲ್ಲಿಗೆ ನಾವು ಬಿಟ್ಟು ಬರುವ ಯೋಜನೆಯನ್ನು ನಾವು ಮಾಡಿದ್ದೇವೆ.